ಅಳೆದು ತೂಗಿ ಸಚಿವರ ಲಿಸ್ಟ್ ಫೈನಲ್ ಆಗಿದೆ. ಅಹಿಂದ, ಒಕ್ಕಲಿಗ, ಲಿಂಗಾಯತ ಸೂತ್ರದ ಅಡಿಯಲ್ಲಿ ಖರ್ಗೆ ನಿವಾಸದಲ್ಲಿ ಅಂತಿಮ ರೌಂಡ್ ಚರ್ಚೆ ಆಗ್ತಾ ಇದೆ. ಈಗ ಮತ್ತೊಂದು ಬಾರಿ 12 ಜನರಲ್ಲಿ 6 ಮಂದಿಯ ಹೆಸರನ್ನ ಬಹುತೇಕ ಫಿಕ್ಸ್ ಮಾಡಿದ ಹೈಕಮಾಂಡ್. 12 ಜನರ ಮೊದಲ ಲಿಸ್ಟ್ ನಲ್ಲಿ ಅದರಲ್ಲೀಗ 6 ಮಂದಿಯ ಸಚಿವರಾಗಿ ನಾಳೆ ಪ್ರಮಾಣ ವಚನವನ್ನ ಯಾರ್ಯಾರು ತೆಗೆದುಕೊಳ್ಬೇಕು ಅಂತ ಫಿಕ್ಸ್ ಮಾಡಿದೆ, ಅಂತಿಮ ಆಗಿದೆ. ಅಹಿಂದ, ಲಿಂಗಾಯತ, ಒಕ್ಕಲಿಗ ಸೂತ್ರದ ಅಡಿಯಲ್ಲಿ ಮೊದಲ ಬಾರಿಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. 12 ಜನರಲ್ಲಿ 6 ಮಂದಿ ಸಚಿವರ ಹೆಸರು ಅಂತಿಮ. ಡಿಕೆ ಸಿದ್ದು ಜೊತೆ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಚರ್ಚೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಮ್ಯಾರಥಾನ್ ಮೀಟಿಂಗ್ಗಳಾಗ್ತಾ ಇದೆ ದೆಹಲಿಯಲ್ಲಿ. 12 ಜನರಲ್ಲಿ 6 ಮಂದಿ ಸಚಿವರ ಹೆಸರು ಈಗ ಅಂತಿಮ ಆಗಿದೆ. ಉಳಿದ 6 ಮಂದಿ ಹೆಸರನ್ನ ಫೈನಲ್ ಮಾಡೋಕೆ ಮತ್ತೊಂದು ಸುತ್ತಿನ ಚರ್ಚೆ ಆಗ್ತಾ ಇದೆ. ಈಗ ಜಾರ್ಜ್, ಪ್ರಿಯಾಂಕ್, ಯತೀಂದ್ರ ಸಿದ್ದರಾಮಯ್ಯ, ಟಿ ಖಾದರ್, ಕೃಷ್ಣ ಭೈರೇಗೌಡ, ರಾಮಲಿಂಗಾರೆಡ್ಡಿ ಹೆಸರಿಗೆ ಈಗಾಗಲೇ ಮುದ್ರೆ ಬಿದ್ದಿದೆ. 12 ಜನರ ಸಂಭಾವ್ಯ ಸಚಿವರ ಪಟ್ಟಿಯನ್ನು ನಾವು ಬೆಳಗಿಂದ ತೋರಿಸ್ತಾ ಇದ್ವಿ. ಬಹುತೇಕ ಅದರಲ್ಲಿ 6 ಜನರ ಹೆಸರು ಈಗ ಫಿಕ್ಸ್ ಆಗಿದೆ. ಹೈಕಮಾಂಡ್ ಓಕೆ ಎಂದಿದೆ. ನ್ಯೂಸ್ 18ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. 12 ಜನರ ಪೈಕಿ ಯಾರ್ಯಾರು 6 ಮಂದಿ ಫೈನಲ್ ಆಗಿರೋದು. ಹಾಗಾದ್ರೆ ಕೇವಲ 6 ಹೆಸರಿಗಷ್ಟೇ ಸೀಮಿತವಾದಂತಹ ಸಭೆ, ಇನ್ನೂ ಫೈನಲ್ ಆಗಿಲ್ಲ. ಹೊಸ ಮುಖಗಳ ಲಿಸ್ಟ್, ಹೊಸ ಮುಖಗಳ ಪಟ್ಟಿಯನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ. ಆರಂಭದಲ್ಲಿ ಕೇವಲ 6 ಹೆಸರಿಗಷ್ಟೇ ಮುದ್ರೆಯನ್ನು ಒತ್ತಿರುವುದು ಹೈಕಮಾಂಡ್. ಇನ್ನೂ ಫೈನಲ್ ಆಗಿಲ್ಲ ಹೊಸ ಮುಖಗಳ ಲಿಸ್ಟ್. ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆ ಆಗುವಂತವರ ಲಿಸ್ಟ್ ಕೂಡ ದೊಡ್ಡದಾಗಿದೆ. ಹೊಸ ಮುಖಗಳ ಪಟ್ಟಿಯನ್ನ ರಾಹುಲ್ ಗಾಂಧಿ ಕೇಳಿದ್ದಾರೆ, ಯಾರಿದ್ದಾರೆ ಅಂತ. ಆ ಬಗ್ಗೆ ಒಲವು ತೋರ್ತಾ ಇದೆ ಹೈಕಮಾಂಡ್. ಸಂಜೆ 6 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ನಡೆಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಖರ್ಗೆ ನಿವಾಸದಲ್ಲಿ ನಡೆಯುವಂತಹ ಮತ್ತೊಂದು ಮಹತ್ವದ ಮೀಟಿಂಗ್ ಇದು. ಇವತ್ತು ನಡೀತಾ ಇರುವಂತಹ ಎಲ್ಲ ಮೀಟಿಂಗ್ಗಳು ಕೂಡ ಬಹಳಷ್ಟು ಮಹತ್ವಕಾರಿಯಾದಂತಹದ್ದೇ. ಮೊದಲ ಹಂತದಲ್ಲಿ 6 ಜನರ ಅಂತಿಮವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. 12 ಜನರ ಪೈಕಿ ಉಳಿದಂತ 6 ಜನರ ಆಯ್ಕೆಗೆ ಮತ್ತೊಂದು ಸುತ್ತಿನ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆಗಳಿದೆ. ಆ ಬಗ್ಗೆ ಚರ್ಚೆಗಳಾಗುತ್ತೆ. ಯಾರನ್ನ ತೆಗೆದುಕೊಂಡ್ರೆ ಓಕೆ, ಯಾರನ್ನ ಕೈ ಬಿಡಬಹುದು, ಆ ಬಗ್ಗೆ. ಈಗ ಅಹಿಂದ, ಲಿಂಗಾಯತ, ಒಕ್ಕಲಿಗ ಈ ಕೋಟಾದ ಅಡಿಯಲ್ಲಿ 6 ಜನರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ಹೊಸ ಮುಖಗಳ ಲಿಸ್ಟ್ ಅನ್ನ ಕೇಳಿದ್ದಾರೆ. ಸೊ ಆ ಲಿಸ್ಟ್ ಕೂಡ ಚರ್ಚೆಗೆ ಬರುತ್ತೆ, ಯಾರನ್ನ ಸೇರಿಸಿಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಬಹಳಷ್ಟು ಜನ ಹೊಸದಾಗಿ 1 ಬಾರಿ ಅಥವಾ 2 ಬಾರಿ ಶಾಸಕರಾದಂಥವರು ಬಹಳಷ್ಟು ಧ್ವನಿಯನ್ನೇ ಎತ್ತಿದ್ದಾರೆ. ನಮಗೂ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಕೊಡಬೇಕು ಅಂತ. ಈಗಾಗಲೇ ಈ ಹಿಂದೆನೆ ಹೈಕಮಾಂಡ್ ಕೂಡ ಈ ಬಗ್ಗೆ ಒಲವನ್ನ ತೋರ್ತಾ ಇದೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದಿಷ್ಟು ಇಂಪ್ಲಿಮೆಂಟ್ ಮಾಡೋಣ, ಹೊಸ ಮುಖಗಳಿಗೆ ಮಣೆ ಹಾಕೋಣ ಅನ್ನುವಂಥ ಚರ್ಚೆಗಳು ಏನೋ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದ್ದಂತೆ ಈ ಹಿಂದೆನೆ. ಸೊ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಹೊಸ ಮುಖಗಳ ಲಿಸ್ಟ್ ಅನ್ನು ಕೂಡ ಕೇಳಿದ್ದಾರೆ. ಸೊ ಆ ಬಗ್ಗೆ ಕೂಡ ಚರ್ಚೆಗೆ ಬರುತ್ತೆ. 30ರಿಂದ 45 ಜನ ಹೊಸ ಮುಖಗಳು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ MLA ಆಗಿ ಆಯ್ಕೆಯಾಗಿದ್ದಾರೆ. ಅದರ ಪೈಕಿ ಅವರು ಒಂದು 5-6 ಸೀಟ್ ಕೊಡಿ ನಮಗೆ ಅಂತ ಬೇಡಿಕೆ ನೀಡಿದ್ದಾರೆ. ಇನ್ನು DCM ಹುದ್ದೆಗೆ ಭಾರೀ ಪೈಪೋಟಿ ಹಿನ್ನೆಲೆಯಲ್ಲಿ DCM ಹುದ್ದೆ ಬಹುತೇಕ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. DCM ಹುದ್ದೆನೇ ಇಲ್ಲ ಬಹುತೇಕವಾಗಿ. DCM ಹುದ್ದೆ ಬಗ್ಗೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡೋಕೆ ಹೋಗಿಲ್ಲ. DCM ಹುದ್ದೆ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ. 4 ಜನ DCM ಮಾಡಿಬಿಡ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಅನಗತ್ಯ ಗೊಂದಲ, ವಿವಾದದ ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆಯನ್ನ ಕೈ ಬಿಡೋಕೆ ಪ್ಲಾನ್ ಮಾಡ್ತಾ ಇದೆ ಹೈಕಮಾಂಡ್. DCM ಹುದ್ದೆ ಬಗ್ಗೆ ಸ್ಪಷ್ಟ ನಿರ್ಧಾರ ಇದುವರೆಗೂ ಆಗಿಲ್ಲ, ಚರ್ಚೆನೇ ಆಗಿಲ್ಲ. DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಜನ ಈಗಾಗಲೇ DCM ಕುರ್ಚಿಗೆ ಟವಲ್ ಹಾಕೊಂಡು ಕಾಯ್ತಾ ಇದ್ರು. ಸೊ ಹಾಗಾಗಿ ಹೈಕಮಾಂಡ್ ಬಹಳಷ್ಟು ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡ್ತಾ ಇದೆ. ಡಿಕೆಶಿ ಸಂಪುಟಕ್ಕೆ ಹೈಕಮಾಂಡ್ ನಿಂದ ಹೊಸ ಸೂತ್ರವನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ಆ ಸೂತ್ರ ವಯಸ್ಸಿನ ಆಧಾರದ ಮೇಲೆ ಸ್ಥಾನಗಳನ್ನು ಕೊಡೋದು. ವಯಸ್ಸಿನ ಆಧಾರದ ಸೂತ್ರಕ್ಕೆ ಹೈಕಮಾಂಡ್ ಬಲವನ್ನು ತೋರಿಸ್ತಾ ಇದೆ. 45 ವರ್ಷದೊಳಗಿನ ಶಾಸಕರಿಗೆ 10 ಜನರಿಗೆ ಸಚಿವ ಸಂಪುಟ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 50ರಿಂದ 70 ವರ್ಷದ ಹಿರಿಯ ಶಾಸಕರನ್ನ ಅವರಿಗೆ 20 ಸ್ಥಾನವನ್ನು ಕೊಡೋದು. ಹೀಗೆ ಯುವಕರು ಮತ್ತು ಹಿರಿಯರನ್ನ ಬ್ಯಾಲೆನ್ಸ್ ಮಾಡುವಂತ ಪ್ಲಾನ್ಗೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಸಂಪುಟ ರಚನೆ ಹಿನ್ನೆಲೆಯಲ್ಲಿ ಹೊಸ ಸೂತ್ರವನ್ನ ದೆಹಲಿ ನಾಯಕರು ನೀಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಆಯಾಮದ ಬೇರೆ ಬೇರೆ
ಮಾನದಂಡಗಳ ಮೇಲೆ ಆಯ್ಕೆ ಮಾಡಿಕೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಅನೇಕ ಮಾನದಂಡಗಳ ಅನುಸರಿಸಿ ಈ ಬಾರಿ ಸಚಿವ ಸ್ಥಾನ ಅಥವಾ ಸಚಿವ ಸಂಪುಟ ರಚನೆ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇತ್ತು. ಇದೊಂದು ಹೊಸ ಸೂತ್ರ ಬೆಳಕಿಗೆ ಬರ್ತಾ ಇದೆ. ಏಜ್ ಬೇಸ್ಡ್ ಮೇಲೆ ಹಂಚಿಕೆ ಮಾಡ್ತಾರಂತೆ, ಏಜ್ ಫಾರ್ಮುಲಾ ಮೇಲೆ. ಏನು ಸ್ಟ್ರಾಟಜಿ ಇದು, ಹೇಗಾಗತ್ತೆ? ಅರುಣ್ಗರ್, ಕಾಂಗ್ರೆಸ್ ಸರ್ಕಾರ ಬಂದಂಥ ಎಲ್ಲ ಸಂದರ್ಭದಲ್ಲೂ ಹಳೆಯ ನಿಲಯದ ಕಲಾವಿದರದ್ದೇ ಆಟೋಟಾಪ ಇರುತ್ತೆ. ಸುಮಾರು 15ರಿಂದ 20 ಹಳೆಯ ನಿಲಯ ಕಲಾವಿದರು ಪ್ರಮುಖ ಖಾತೆಗಳನ್ನ ಪಡಿತಾರೆ. ನಂತರ ಅವ್ರದ್ದೇ ಆಟೋಟಾಪ ಕೂಡ ಇರ್ತದೆ. ಆದರೆ ಕೇರಳಂನಲ್ಲಿ ಆಗಿರ್ತಕ್ಕಂಥ ಅಂದರೆ 50ರಿಂದ 70 ಒಳಗಡೆ ಬಹುತೇಕ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಗಿರುವಂಥದ್ದು ಮತ್ತು 45 ವರ್ಷ ಒಳಗಡೆನವರು ಕೂಡ ಅವಕಾಶ ಕೊಟ್ಟಿರ್ತಕ್ಕಂಥ ಹೊಸಬರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಬಾರಿಯ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಇರುತ್ತಾ ಅಥವಾ ಹಳೆಯ ನಿಲಯದ ಕಲಾವಿದರಿಗೆ ಅವಕಾಶ ಇರುತ್ತಾ? ಯಾಕಂತೇಳಿ ಇವರೆಲ್ಲರೂ ಕೂಡ ಜಾತಿವಾರು ಲಾಬಿಯನ್ನು ಮಾಡ್ತಾರೆ, ಹೈಕಮಾಂಡ್ ಲಾಬಿಯನ್ನು ಮಾಡ್ತಾರೆ ಮತ್ತು ರಾಹುಲ್ ಗಾಂಧಿ ಅವರಿಂದಲೂ ಕೂಡ ಲಾಬಿಯನ್ನು ಮಾಡಿ ತೆಗೆದುಕೊಳ್ತಕ್ಕಂಥವ್ರು. ಆದರೆ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಈ ಸಂಪುಟ ಒಂದಷ್ಟು ಡಿಫ್ರೆಂಟ್ ಇರಬೇಕಂತೇಳಿ ಲೆಕ್ಕಾಚಾರವನ್ನು ಹಾಕಿರ್ತಕ್ಕಂಥದ್ದು. ಹಾಗಾಗಿ ಸಭೆಯಲ್ಲಿ ಬಹುತೇಕ ರಾಹುಲ್ ಗಾಂಧಿ ಅವರು ಹೊಸ ಮುಖಗಳ ಹೆಸರನ್ನು ಕೇಳಿರ್ತಕ್ಕಂಥದ್ದು. 2ರಿಂದ 3 ಬಾರಿ ಗೆದ್ದಂಥವ್ರು, ಮೊದಲ ಬಾರಿಯವರು ಕೂಡ ಯಾರೆಲ್ಲ ಸ್ವಲ್ಪ ಡೈನಾಮಿಕ್ ಇದ್ದಾರೆ ಅವರ ಹೆಸರುಗಳನ್ನ ಕೇಳಿರುವಂಥದ್ದು. ಎರಡೂ ನಾಯಕರುಗಳಿಗೆ, ಇದು ಹೈಕಮಾಂಡ್ ನಾಯಕರಿಗೆ ಇಕ್ಕಟ್ಟಿಗೆ ಸಿಲುಕಿದ್ರು. ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಹೈದರಾಬಾದ್ ಕರ್ನಾಟಕದ ಭಾಗದ ಅನೇಕರಿಗೆ ತಮಗೆ ಬೇಕಾದಂಥವರಿಗೆ ಹಳೆಯ ನಿಲಯದ ಕಲಾವಿದರಿಗೆ ಅವಕಾಶ ಕೊಡಿಸಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯತ್ನವನ್ನು ಮಾಡ್ತಿದ್ರು. ಇತ್ತ ಸಿದ್ದರಾಮಯ್ಯ ಕೂಡ ತಮ್ಮ ಬೆಂಬಲಿಗ ಹಳೆಯ ನಿಲಯದ ಕಲಾವಿದರು ಕೊಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತು DK ಶಿವಕುಮಾರ್ ಕೂಡ ತಮ್ಮದೇ ಆದ ಲಿಸ್ಟನ್ನು ಇಟ್ಕೊಂಡ್ರು. ಆದರೆ ರಾಹುಲ್ ಗಾಂಧಿ ಅವರು ಈಗ ಏಜ್ ಬೇಸ್ಡ್ ಸಂಪುಟವನ್ನು ರಚನೆ ಮಾಡಬೇಕಂತೇಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇದು ಹೈಕಮಾಂಡ್ ನಾಯಕರಿಗೆ, ಕರ್ನಾಟಕದ ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು ಉಗಾರ್. ಯಾಕಂತ ಹೇಳಿದ್ರೆ ಹೊಸ ಪಟ್ಟಿಯನ್ನು ಮಾಡಿ ಅಂತ ಹೇಳಿರ್ತಕ್ಕಂಥ ಈಗಾಗಲೇ 6 ಜನರ ಹೆಸರನ್ನು ಫೈನಲ್ ಮಾಡಿರ್ತಕ್ಕಂಥ 6 ಹೆಸರು ಫೈನಲ್ ಮಾಡಿರೋದನ್ನ ನ್ಯೂಸ್ 18 ಕನ್ನಡ ಈಗಾಗಲೇ ಬ್ರೇಕ್ ಮಾಡಿರ್ತಕ್ಕಂಥ. ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ ಪರಿಚಿತ ಆಗಿರ್ತಕ್ಕಂಥ ಅಲ್ಲಿ ಕೃಷ್ಣ ಬೈರೇಗೌಡರು ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಕೋಟ ಅದು ಅವರ ಪುತ್ರ ಡಾಕ್ಟರ್ ಯತೀಂದ್ರ ಇರ್ತಕ್ಕಂಥದ್ದು. ಜೊತೆಗೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟ ಪ್ರಿಯಾಂಕ್ ಖರ್ಗೆ ಇರ್ತಕ್ಕಂಥದ್ದು. ಇನ್ನು ಸ್ಪೀಕರ್ ಆಗಿದ್ದಂಥ UT ಖಾದರ್ ಇರ್ತಕ್ಕಂಥದ್ದು. ಅದೇ ರೀತಿ ಡಾಕ್ಟರ್ G ಪರಮೇಶ್ವರ್ ಹೆಸರು ಕೂಡ ಇರ್ತಕ್ಕಂಥದ್ದು. ರಾಮಲಿಂಗಾರೆಡ್ಡಿ ಅವರ ಹೆಸರು ಇರ್ತಕ್ಕಂಥದ್ದು. KJ ಜಾರ್ಜ್ ಅವರ ಹೆಸರು ಇರ್ತಕ್ಕಂಥದ್ದು. ಒಟ್ಟಾರೆ ಈಗ 6 ಜನರ ಹೆಸರನ್ನ ಫೈನಲ್ ಮಾಡಿರ್ತಕ್ಕಂಥದ್ದು. ಇದೀಗ ಉಳಿದಂಥ ಹೆಸರುಗಳು ಒಟ್ಟಾರೆ 12ರಿಂದ 15 ಜನರನ್ನ ನೂತನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕಂದು ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ. ಹಾಗಾಗಿ ಮತ್ತೆ 6 ಗಂಟೆಗೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಸೇರಲಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಎಲ್ಲೊಂದು ಕಡೆ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಗೆ ಸಂಬಂಧಪಟ್ಟ ಹೈಕಮಾಂಡ್ ಇದೀಗ ಗೊಂದಲದಲ್ಲಿರ್ತಕ್ಕಂಥದ್ದು. ಒಂದು ವೇಳೆ 3 ಅಥವಾ 4 ಆದರೆ ಅದು ಎಲ್ಲೊಂದು ಕಡೆ ಅದು ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಅನ್ನೋದು ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಒಂದಷ್ಟು ಪವರ್ ಸೆಂಟರ್ಸ್ಗಳನ್ನ ಜಾಸ್ತಿ ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಅಥವಾ ಒಂದೇ ಮಾಡಿದ್ರು ಕೂಡ ಎಲ್ಲೊಂದು ಕಡೆ ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂತ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಕಿರಿಯ ವಯಸ್ಸಿನವರಿಗೆ DCM ಮಾಡಿದ್ರೆ ಹಿರಿಯ ಸಂಪುಟದಲ್ಲಿ ಇರ್ತಕ್ಕಂಥ ಹಿರಿಯರಿಗೂ ಕೂಡ ಇದು ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಎಲ್ಲೊಂದು ಕಡೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಮಗನನ್ನು ಉಪಮುಖ್ಯಮಂತ್ರಿಯಾಗಿ ಪ್ರಮೋಟ್ ಮಾಡುವ ಮುಖಾಂತರ ಒಂದಷ್ಟು ಸ್ಟ್ರಾಟಜಿಯನ್ನು ರೂಪಿಸಿದ್ರು. ಕರ್ನಾಟಕದ ದಲಿತ ನಾಯಕನಾಗಿ ಬೆಳೆಸಬೇಕಂತೇಳಿ ಸ್ಟ್ರಾಟಜಿಯನ್ನು ರೂಪಿಸಿದ್ರು. ಆದರೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟ್ರಾಟಜಿ ಇದೀಗ ಒಂದು ಕಡೆ ಟುಸ್ಪಟಾಕಿ ಆಗುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಬಹುತೇಕ DCM ಹುದ್ದೆ ಸೃಷ್ಟಿಯನ್ನು ಕೈ ಬಿಡುವ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ DCM ಹುದ್ದೆ ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಇನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಯಾರಾಗಬೇಕೆಂಬ ಚರ್ಚೆ ಇರ್ತಕ್ಕಂಥದ್ದು. ಆ ಲಿಸ್ಟ್ನಲ್ಲಿ ಈಗಾಗಲೇ ಲಿಂಗಾಯತ ಸಮುದಾಯದ ಮತ್ತು ಪರಿಶಿಷ್ಟ ಸಮುದಾಯ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇದಾಗಲೇ ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು, MB ಪಾಟೀಲ್ ಹೆಸರು ಇರ್ತಕ್ಕಂಥ. ಆದರೆ ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗ್ತೀವಿ, ಆದರೆ ನಮಗೆ ಹಳೆಯ ಖಾತೆಯನ್ನು ಕೊಡಿ ಮತ್ತು PCC ಹುದ್ದೆಯನ್ನು ಕೊಡಿ ಅಂತೇಳಿ MB ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಮಾಡಿರ್ತಕ್ಕಂಥ. ಆದರೆ ರಾಹುಲ್ ಗಾಂಧಿ ಅವರ ವಾದ ಅಂತ ಹೇಳಿದರೆ ಚುನಾವಣಾ ವರ್ಷ ಆಗಿದ್ದರಿಂದ ಕಂಪ್ಲೀಟ್ ಆಗಿ PCC ಅಧ್ಯಕ್ಷರಾಗಿ ಕೆಲಸ ಮಾಡಬೇಕಾಗಿರೋಂಥದ್ದು. ಇತ್ತ ಸಚಿವರು ಆಗಬೇಕು ಮತ್ತು PCC ಅಧ್ಯಕ್ಷರು ಆಗಬೇಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು, ಇದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ PCC ಅಧ್ಯಕ್ಷರು ಆಗಬೇಕು, ಸಚಿವರು ಆಗಬೇಕಂತ ಕನಸು ಕಾಣ್ತಿದ್ದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಇದೊಂದು ಕಡೆ ಇದು ಕನಸು ಭಗ್ನ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರಿಗಿಂತ PCC ಮೇಲೆಯೂ ಆಸೆ ಮತ್ತು ಮಂತ್ರಿ ಸ್ಥಾನದ ಮೇಲೆ ಆಸೆ. ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಹಿಡಿತ ಕೈ ತಪ್ಪುತ್ತೆ ಎಂಬ ಆತಂಕ ಎದುರಾಗಿರ್ತಕ್ಕಂಥದ್ದು. ಇತ್ತ ಕೇವಲ PCC ಹುದ್ದೆಯನ್ನು ತೆಗೆದುಕೊಂಡ್ರೆ ಹುದ್ದೆಯನ್ನು ತೆಗೆದುಕೊಂಡ್ರೆ ಆತ ಮಂತ್ರಿ ಸ್ಥಾನವು ಕೈ ತಪ್ಪುತ್ತೆ ಅಂತ ಹೇಳಿ, ಅಥವಾ ಮಂತ್ರಿ ಸ್ಥಾನ ತೆಗೆದುಕೊಂಡ್ರೆ ಎಲ್ಲ ಒಂದು ಕಡೆ ಅವರ 2028ರ ಕನಸಿಗೂ ಕೂಡ ಇದು ನನಸು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ
ಲೆಕ್ಕಾಚಾರ. ಹಾಗಾಗಿ ಸದ್ಯ ಲಾಬಿ ಮುಂದುವರೆದಿರ್ತಕ್ಕಂಥದ್ದು. ಸಂಜೆ 6 ಗಂಟೆಗೆ ಮತ್ತೊಂದು ಸುತ್ತಿನ ಅಂತಿಮ ಸಭೆ ನಡೀತಿದೆ. ಅಂತಿಮ ಸಭೆಯ ನಂತರ 12 ಜನ ಸೇರ್ಪಡೆ ಆಗಬೇಕಾ ಅಥವಾ 15 ಜನ ಸೇರ್ಪಡೆ ಆಗಬೇಕೆಂಬ ಲೆಕ್ಕಾಚಾರ ಇರ್ತಕ್ಕಂಥ. ಆದರೆ ಈ ಹೊಸ ಸೇರ್ಪಡೆಯಲ್ಲಿ 2 ಹೊಸ ಯುವ ಮುಖಗಳು ಸೇರ್ಪಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೊಸಬರಿಗೆ ಮಣೆ ಹಾಕುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರ್ತಕ್ಕಂಥದ್ದು. ಉಗಾರ್. ಓಕೆ ಪಟೇಲ್ರೆ, ಸಂಪುಟ ರಚನೆ 2 ಹಂತಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಈ 2 ಪಟ್ಟಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ DKಶಿ ಮತ್ತು ಸಿದ್ದರಾಮಯ್ಯನವರು. 2 ಪಟ್ಟಿಯನ್ನು ಗ್ರೀನ್ ಸಿಗ್ನಲ್ ತೆಗೆದುಕೊಂಡೇ ಬರ್ತಾರಾ ಇವತ್ತು? ಹೇಗೆ ಎರಡಕ್ಕೂ ಇವತ್ತೇ ಓಕೆ ಅನಿಸ್ಕೊಂಡು ಬರ್ತಾರಾ ಹೇಗೆ? ನಾಳೆ ಬೆಳಗ್ಗೆ ಅಷ್ಟರೊಳಗಡೆ ರಾಜಭವನಕ್ಕೆ ಮಂತ್ರಿ ಆಗೋರ ಹೆಸರ ಪಟ್ಟಿಯನ್ನು ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು. ನಂತರ ರಾಜಭವನದಲ್ಲಿ ಅದನ್ನು ಅಖೈರುಗೊಳಿಸುವಂಥದ್ದು ಮತ್ತು ಯಾರೆಲ್ಲ ಮಂತ್ರಿ ಲೀಸ್ಟ್ನಲ್ಲಿದ್ದಾರೆ ಸ್ವತಃ ರಾಜಭವನದಿಂದ ಕರೆ ಹೋಗುತ್ತೆ ಮತ್ತು ಸಾಮಾನ್ಯವಾಗಿ ಯಾರನ್ನೆಲ್ಲ ಅಂತಿಮ ಪಟ್ಟಿಯನ್ನು ರೆಡಿ ಮಾಡಲ್ಲ ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತೆ ಮತ್ತು AICC ನಾಯಕರಾಗಿರ್ತಕ್ಕಂಥ ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯರು ಗೊತ್ತಿರುತ್ತೆ. ಅವರೆಲ್ಲರೂ ಕೂಡ ನಾಯಕರಿಗೆ ಸಂಪುಟ ಸಂದರ್ಭದಲ್ಲಿ ತಾವು ಪ್ರಮಾಣ ವಚನಕ್ಕೆ ಸ್ವೀಕರಿಸಲಿಕ್ಕೆ ಬನ್ನಿ ಅಂತ ಹೇಳ್ತಾರೆ ಮತ್ತು ಲೋಕಭವನದಿಂದಲೂ ಕೂಡ ಅವರಿಗೆ ಕರೆ ಹೋದರೆ ಮತ್ತು ಅಲ್ಲಿಂದ ಸಂದೇಶ ಹೋದರೆ ಅದು ಅಧಿಕೃತ ಅಂತ ಆಗುತ್ತೆ. ಹಾಗಾಗಿ ನಾಳೆ ಬೆಳಗ್ಗೆ ಒಳಗಡೆ ಪಟ್ಟಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಅಥವಾ ಇವತ್ತು ರಾತ್ರಿ ಒಳಗಡೆ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಅಂತಿಮ ಪಟ್ಟಿಯನ್ನು ಲೋಕಭವನಕ್ಕೆ ಕಳಿಸುವಂಥ ಅನಿವಾರ್ಯತೆ ಇರ್ತಕ್ಕಂಥ. ಹಾಗಾಗಿ ಇವತ್ತಿನ 6 ಗಂಟೆಯ ಸಭೆಯ ನಂತರ ಉಳಿದಂಥ 6 ಅಥವಾ 8 ಜನರು ಯಾರು ಅಂತ ಹೇಳಿ ತೀರ್ಮಾನ ಆಗಲಿದೆ. ಉಗಾರ್. ಥ್ಯಾಂಕ್ ಯು ಚಂದನ್ ಪಟೇಲ್ ರೇ ಡೀಟೇಲ್ಸ್ಗೆ. ಹೈಕಮಾಂಡ್ನಲ್ಲಿ ಮಹತ್ವವಾದಂತಹ ಬೆಳವಣಿಗೆಗಳು, ನಿರಂತರ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇದೆ. ಮೊದಲ ಹಂತವಾಗಿ 12 ಜನರ ಪೈಕಿ ಆ ಲಿಸ್ಟ್ನಲ್ಲಿ 6 ಜನರನ್ನ ಈಗಾಗಲೇ ಓಕೆ ಮಾಡಲಾಗಿದೆ. ಅಳೆದು ತೂಗಿ, ಯಾಕಂದ್ರೆ ನಿನ್ನೆಯಿಂದ ನಡೆದಂತಹ ನಿರಂತರ ಮೀಟಿಂಗ್ಗಳಿದು, ಮ್ಯಾರಥಾನ್ ಮೀಟಿಂಗ್ಗಳು. ಈಗ ಮತ್ತೊಂದು ಸುತ್ತಿನ ಸಭೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಫಿಕ್ಸ್ ಆಗಿದೆ. 6 ಗಂಟೆಗೆ ಈ ಸಭೆ ಮತ್ತೆ ಆರಂಭ ಆಗುತ್ತೆ. ಅಲ್ಲಿ ಉಳಿದಂತ 6 ಜನರ ಆಯ್ಕೆ ಬಗ್ಗೆ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಹೊಸ ಮುಖಗಳ ಲಿಸ್ಟ್ ಅನ್ನು ಕೂಡ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ ಅನ್ನುವಂಥ ವಿಚಾರ. ಎಲ್ಲದಕ್ಕಿಂತ ವಿಶೇಷ ಅನಿಸ್ತಾ ಇರುವಂಥದ್ದು DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ 4-5 ಜನ DCM ಮಾಡಿಬಿಡ್ತಾರೆ ಅನ್ನುವಂಥ ಚರ್ಚೆಗಳು ಇಲ್ಲಿವರೆಗೆ ನಡೀತಾ ಇತ್ತು. ಆ ಬಗ್ಗೆ ತುಂಬಾ ಜನ ಲಾಬಿಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇವತ್ತು ಮತ್ತು ನಿನ್ನೆ ಆದಂತಹ ನಿರಂತರ ಮೀಟಿಂಗ್ಗಳಲ್ಲಿ ರಾಹುಲ್ ಗಾಂಧಿ ಅವರು ಈ DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಲೆನೇ ಕೆಡಿಸ್ಕೊಂಡಿಲ್ಲಂತೆ, ಚರ್ಚೆನೇ ಮಾಡಿಲ್ಲಂತೆ. ಸೊ ಯಾಕೆ ಸುಮ್ಮನೆ ಗೊಂದಲವನ್ನ ಸೃಷ್ಟಿ ಮಾಡೋದು ಈ ಹಂತದಲ್ಲಿ ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ಶಾಕಿಂಗ್ ನ್ಯೂಸ್ ಇದು. DCM ಸ್ಥಾನಕ್ಕಾಗಿ ಪರದಾಡ್ತಾ ಇದ್ದಂತಹ, ಹರಸಾಹಸ ಪಡ್ತಾ ಇದ್ದಂತಹ ಆಕಾಂಕ್ಷಿಗಳಿಗೆ ಇನ್ನು ಸಂಜೆ 6 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ. ಆ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದನ್ನು ನೋಡೋಣ.